ನಮಸ್ಕಾರ ಸ್ನೇಹಿತರೆ, ಪ್ರಿಯಾಂಕಾ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕಳಸಕ್ಕೆ ಇಟ್ಟಿರುವ ಕಾಯಿ ಮೊಳಕೆ ಬಂದರೆ ಶುಭನ ಅಶುಭನ ಅಂತ ಹೇಳ್ತೇನೆ. ಕೆಲವರಿಗೆ ಕಳಸ ಪೂಜೆ ಮಾಡೋ ಪದ್ಧತಿ ಇರುತ್ತೆ, ಇನ್ನು ಕೆಲವರಿಗೆ ಇರೋದಿಲ್ಲ. ಕಳಸ ಇಡೋರಿಗೆ ಈ ವಿಡಿಯೋ ತುಂಬ ಉಪಯೋಗವಾಗುತ್ತೆ. ದುಷ್ಟಶಕ್ತಿಗಳಿಂದ ಮುಕ್ತಿ ಸಿಗಬೇಕು ಮತ್ತು ಪಾಸಿಟಿವ್ ಎನರ್ಜಿ ಹೆಚ್ಚಾಗಬೇಕು, ಶಾಂತಿ ಸಮೃದ್ಧಿ ನೆಲೆಸಬೇಕು ಅಂತ ಕಳಸವನ್ನು ಕೂರಿಸ್ತೀವಿ. ನಮ್ಮ ಮನೆಯಲ್ಲಿ ನಾವು ಕೂಡ ಲಕ್ಷ್ಮೀ ಕಳಸವನ್ನು ಕೂರಿಸ್ತೀವಿ. ನಾವು ಕೂಡ ವರಮಹಾಲಕ್ಷ್ಮಿಗೆ ಇಟ್ಟಿದ್ದ ತೆಂಗಿನಕಾಯಿ ಪೂಜೆ ಆದಮೇಲೆ ಮನೆಯಲ್ಲಿ ಲಕ್ಷ್ಮೀ ಕಳಸದ ಮೇಲೆ ಅದೇ ಕಾಯನ್ನು ಇಟ್ಟು ಪ್ರತಿದಿನ ಪೂಜಿಸ್ತಾ ಬಂದಿದ್ದೀವಿ. ಪ್ರತಿದಿನ ನೀರನ್ನು ಹಾಕ್ತಾ ಬಂದಿದ್ದೀವಿ. ಅದು ಇವಾಗ ಚಿಕ್ಕದಾಗಿ ಮೊಳಕೆ ಬಂದಿದೆ. ಲಕ್ಷ್ಮೀ ಕಳಸದ ಕಾಯಿ ಮೊಳಕೆ ಬಂದರೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಆಗುತ್ತವೆ. ಮನೆಯಲ್ಲಿ ಶಾಂತಿ ನೆಮ್ಮದಿ ಕೂಡಿರುತ್ತೆ. ಲಕ್ಷ್ಮೀ ಆಗಮನ ಅಂತ ಹೇಳ್ತಾರೆ. ಮೊಳಕೆ ಬಂದಿರೋದು ಅಶುಭ ಅಲ್ಲ, ಇದು ಶುಭದ ಸಂಕೇತ. ಈ ಮಾಹಿತಿ ಇಷ್ಟ ಆದರೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.